ನೀರಿನ ಸಮಸ್ಯೆಯಿಂದ ಪ್ರಾರಂಭವಾದ ಜಗಳ ಕೊನೆಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲಲ್ಲಿ ಅಂತ್ಯ. ಕೇಳಿ ವೀಕ್ಷಕರೇ, ಇದು ಪಿಡಿಒ ಸಾಹೇಬರ ದಬ್ಬಾಳಿಕೆಯ ಕಥೆ. ಮೂಲಭೂತ ಸೌಕರ್ಯಗಳ ಕೊರತೆ, ನೀರಿನ ಹಾಹಾಕಾರ. ಪಾಪ ಬಡಪಾಯಿ ಜನರ ಗೋಳು ಕೇಳೋರು ಯಾರು? ಇದನ್ನೆಲ್ಲ ಪರಿಹರಿಸೋರು ಯಾರು? ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸದ್ಯ ಲಿಂಗಸಗೂರು ತಾಲೂಕಿನ ಶಾರ್ಜಾಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಸಾರ್ವಜನಿಕರಲ್ಲಿ ತುಂಬಾ ಆತಂಕ ಮೂಡಿಸಿದೆ. ಲಿಂಗಸಗೂರು ತಾಲೂಕಿನ ಶಾರ್ಜಾಪುರ ಗ್ರಾಮದಲ್ಲಿ ನಡೆದ ಘಟನೆ ಒಂದು ಕ್ಷಣ ಆತಂಕ ಸೃಷ್ಟಿಸಿದೆ. ಗ್ರಾಮದ ನವಡಗೇರಿ ಭಾಗದಲ್ಲಿ ನೀರಿನ ಸಮಸ್ಯೆಯನ್ನು ಕೇಂದ್ರವಾಗಿ ಮಾಡಿಕೊಂಡು ಎರಡು ಗುಂಪುಗಳ ನಡುವೆ ವಾಗ್ವಾದ ಆರಂಭವಾಗಿ ನಂತರ ಅದು ತೀವ್ರ ಜಗಳಕ್ಕೆ ತಿರುಗಿದ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳೀಯರು ಹೇಳುವಂತೆ ಕೆಲವು ವ್ಯಕ್ತಿಗಳು ಪರಸ್ಪರ ಅವಹೇಳನಕಾರಿ ಪದಗಳನ್ನು ಬಳಸಿಕೊಂಡು ಜಗಳವಾಡಿದ್ದು ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಈ ಸಂಬಂಧ ದಿನಾಂಕ 4/4/2026 ದೂರು ದಾಖಲಾಗಿದ್ದು ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಶಾಂತಿ ಸ್ಥಾಪಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಲಿಂಗಸಗೂರು ತಾಲೂಕಿನ ಶಾರ್ಜಾಪುರ ಗ್ರಾಮದಲ್ಲಿ ನಡೆದ ಘಟನೆ ಒಂದು ಕ್ಷಣ ಆತಂಕ ಸೃಷ್ಟಿಸಿದೆ. ಗ್ರಾಮದ ನವಡಗೇರಿ ಭಾಗದಲ್ಲಿ ನೀರಿನ ಸಮಸ್ಯೆಯನ್ನು ಕೇಂದ್ರವಾಗಿ ಮಾಡಿಕೊಂಡು ಎರಡು ಗುಂಪುಗಳ ನಡುವೆ ವಾಗ್ವಾದ ಆರಂಭವಾಗಿ ನಂತರ ಅದು ತೀವ್ರ ಜಗಳಕ್ಕೆ ತಿರುಗಿದ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳೀಯರು ಹೇಳುವಂತೆ ಕೆಲವು ವ್ಯಕ್ತಿಗಳು ಪರಸ್ಪರ ಅವಹೇಳನಕಾರಿ ಪದಗಳನ್ನು ಬಳಸಿಕೊಂಡು ಜಗಳವಾಡಿದ್ದು ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಈ ಸಂಬಂಧ ದಿನಾಂಕ 4/4/2026 ದೂರು ದಾಖಲಾಗಿದ್ದು ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಶಾಂತಿ ಸ್ಥಾಪಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇತ್ತ ಪೊಲೀಸರು ಪ್ರಕರಣದ ಸಂಪೂರ್ಣ ತನಿಖೆ ನಡೆಸುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿ ಹೊರಬರುವ ನಿರೀಕ್ಷೆಯಲ್ಲಿದೆ. ವರದಿ ಹನುಮಂತ ಬಡಿಗೇರ್, ಲಿಂಗಸಗೂರು, ಕಲ್ಪತರು ನ್ಯೂಸ್. ಹೋರಾಟನೂ ಮಾಡಿದ್ದೀವಿ, ವಿಡಿಯೋ ಹೋರಾಟ ಮಾಡಿದ್ದೀವಿ. ಅಮರನಾಥ್ ಮಾಡುವಂಥ ಪ್ರೋಸೆಸ್ಸಲ್ಲಿ ನೋಡಿ, ಜನರೇ ಸಾಕ್ಷಿ. ಅವ್ರೇನು ಕಾರ್ಯನಿರ್ವಹಿಸ್ತಾರ ಅನ್ನೋದಕ್ಕೆ ಈ ಜನಗಳು ತಮ್ಮ ಮೂಲಭೂತ ಸೌಕರ್ಯ ಕೇಳೋ ಮೂಲಕನೇ ಅವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ. ಇಲ್ಲೂ ಸರ್, ಅದರ ಬೆನ್ನಲ್ಲಿ ಏನಾಗಿದೆ ಅಂದ್ರೆ ಮೊನ್ನೆ 5ನೇ ತಾರೀಕಿಗೆ ಬಾಬು ಜಗಜ್ಜೀವನ ಜಯಂತಿಯನ್ನು ಕೂಡ ಅವ್ರು ಮಾಡಿದ್ರು. ಇವರು ಮೂಲತಃ ದಲಿತ ವಿರೋಧನೆ ನಾವು ಹೇಳ್ತಾ ಇದ್ದೀವಿ. ಈ ಅಧಿಕಾರಿಗಳನ್ನು ಕೂಡಲೇ ಆ ಅಧಿಕಾರಿಯಿಂದ ತೇಜೋವಜೆ ಮಾಡಬೇಕು ಮತ್ತು ಕಾನೂನಾತ್ಮಕವಾಗಿ ಅವರು ಶಿಕ್ಷೆಯನ್ನು ಬಳಸಬೇಕು. ಇಲ್ಲಿ ಸುಮ್ಮನೆ ಯಥ ಪ್ರಕಾರ ಸಾರ್ವಜನಿಕರ ಹಕ್ಕುಗಳನ್ನು ಕೇಳೋಕೆ ಹೋದ್ರೆ ಎಫ್ಐಆರ್ ಮಾಡ್ತಾರಲ್ಲ ಸರ್, ಇದೆಲ್ಲ ಇದು ಕಟ್ಟುಕತೆಗಳನ್ನು ಕಟ್ಟಿಕೊಂಡು ಅಮಾಯಕ ಜನಗಳ ಮೇಲೆ ದೌರ್ಜನ್ಯವಾಗಿ ಏನೋ ಅವ್ರದ್ದು ಏನು ಎಫ್ಐಆರ್ ಮಾಡಿಸ್ತಾರಲ್ಲ ಸರ್, ಅದನ್ನು ರದ್ದುಗೊಳಿಸ್ಬೇಕು. ಇದ್ರ ಬೆನ್ನಲ್ಲೇ ಇದ್ರ ಮೇಲೆ ಅವ್ರಿಗೆ ಎಫ್ಐಆರ್ ಆಗ್ಬೇಕು ಸರ್. ಈ ಅಧಿಕಾರಿಗಳು ಮಾಡ್ತಾರೆ ಸರ್, ನಾವೆಲ್ಲ ಸೇರ್ ಮಾಡೋದು. ಈ ನಾವು ಇಲ್ಲಂದ್ರೆ ಇಲ್ಲ ಬೀದ ಹಾಕಿರ್ತಾರೆ ಸರ್. ಈಗ ನಾವು ಬಾಬಾ ಜಗಜೀವರ ಅದು ಅದಕ್ಕೊಂದು ಹೇಳಿಕೊಂಡೆ ಸರ್, ಹೊರಗಡೆ ಬಂದಾದ್ರೂ ಮಾಡ್ಬೋದಾರೆ ಇಲ್ಲಂದ್ರೆ ಅವ್ರು ಎಷ್ಟು ಮಂದಿ ಹಾಕ್ತಾರೆ ಅಷ್ಟು ಮಂದಿ ಒಳಗೆ ಹಾಕಂತೇಳಿ ನೀರು ಹಾಕಂತೇಳಿ ಸೋಸರ ಬಳೆ ಬಿಟ್ಟು ನಿಂತ್ಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಡ್ತಾರೆ.